ಇನ್ನು ಪೊಲಿಟಿಕ್ಸ್ ವಿಚಾರಕ್ಕೆ ಬರೋಣ. ಕಾಂಗ್ರೆಸ್ ಪಕ್ಷದಲ್ಲಿ ಏನೇನು ಆಗ್ತಾ ಇದೆ, ಆಂತರಿಕ ರಾಜಕೀಯ ಹೇಗಿದೆ? ಈಗಾಗಲೇ ಮುಖ್ಯಮಂತ್ರಿ ವಿಚಾರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ, ಹೇಳಿಕೆಗಳು ಬರ್ತಾ ಇದೆ. ಇದೆಲ್ಲದರ ನಡುವೆ ನಾಳೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ಕೂಡ ಮತ್ತೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಆದರೆ ಈ ಬಾರಿ ಬೇರೆ ಬೇರೆ ಕಾರಣಕ್ಕೆ ಹೋಗ್ತಾ ಇದ್ದಾರೆ. ಹಾಗಂತ ಅವ್ರೇನು ರಾಜಕಾರಣ ಮಾಡೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ರಾಹುಲ್ ಗಾಂಧಿ ಕಳೆದ ಬಾರಿ ಭೇಟಿ ಆಗ್ತಾರೆ ಮುಖ್ಯಮಂತ್ರಿನ ಅಂತ ಹೇಳಲಾಗಿತ್ತು. ಕೊನೆಗೂ ಕೂಡ ರಾಹುಲ್ ಗಾಂಧಿ ಸಮಯ ಕೊಟ್ಟಿರಲಿಲ್ಲ. ಆದರೆ ಈ ಬಾರಿ ರಾಹುಲ್ ಗಾಂಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗಾಗಲಿ DCM DK ಶಿವಕುಮಾರ್ ಆಗಲಿ ಸಮಯ ಕೊಡ್ತಾರಾ? ಅಲ್ಲಿಂದ ಹೊಸ ರಾಜಕೀಯ ಹೊಸ ಆಟ ಶುರುವಾಗತ್ತಾ? ಈ OBC ಸಭೆ ಏನಾಗ್ತಾ ಇದೆ, ಇದೆಲ್ಲದ್ರ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಅಂತ ಸ್ಟೋರಿ ಇದೆ, ನೋಡೋಣ ಬನ್ನಿ. ದೆಹಲಿಗೆ 25ನೇ ತಾರೀಕು ತಾಲ್ಕೋಟಾರ ಸ್ಟೇಡಿಯಂನಲ್ಲಿ ಒಂದು ಸಭೆ ಇದೆ. ನನ್ನ ಕರೆದಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರ ದೆಹಲಿ ಪ್ರವಾಸ ಮತ್ತೊಮ್ಮೆ ಗಮನ ಸೆಳೀತಾ ಇದೆ. ಕೆಲ ದಿನಗಳ ಹಿಂದೆ ಸಿದ್ದರಾಮಯ್ಯ DK ದೆಹಲಿ ಪ್ರವಾಸ ಅಪೂರ್ಣವಾಗಿತ್ತು. ನಿಗಮ ಮಂಡಳಿ ನೇಮಕದ ವಿಚಾರವೂ ಅಂತಿಮ ಆಗಿರಲಿಲ್ಲ. MLC ಆಯ್ಕೆ ಪ್ರಕ್ರಿಯೆಗೂ ಶುಭ ಸುದ್ದಿ ಹೊರಬಿದ್ದಿರಲಿಲ್ಲ. ಕಳೆದ ಬಾರಿ ಸಿದ್ದರಾಮಯ್ಯ ದೆಹಲಿ ಪ್ರವಾಸದ ವೇಳೆಯೇ ಸುರ್ಜೇವಾಲಾ ರಾಜ್ಯದಲ್ಲಿ ಕೂತು ಶಾಸಕರ ಮೀಟಿಂಗ್ ನಡೆಸಿದ್ದರು. ಇದನ್ನರಿತ ಸಿದ್ದರಾಮಯ್ಯ ದೆಹಲಿಯಲ್ಲೇ ಕೂತು ನಾನೇ 5 ವರ್ಷ CM ಅಂತ ಗುಟುರು ಹಾಕಿದ್ದರು. ನಾನು 5 ವರ್ಷ ಪೂರ ನಾನೇ ಇರ್ತೀನಿ, ಕುರ್ಚಿ ಖಾಲಿ ಈಗ. ಅಲ್ಲಿಗೆ ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಇಳಿಸಿ ತಾವು CM ಆಗ್ಬೇಕು ಅಂತ ಕನಸು ಕಂಡವರಿಗೆ ಬೇರೆ ಆಯ್ಕೆಯೇ ಇರಲಿಲ್ಲ. ಇದೀಗ ಮತ್ತೆ CM DCM ದೆಹಲಿಯತ್ತ ಹೊರಟಿದ್ದಾರೆ. ದೆಹಲಿಯಲ್ಲಿ ಹಿಂದುಳಿದ ವರ್ಗಗಳ ಘಟಕದಿಂದ ನ್ಯಾಯ ಸಮಾವೇಶ ಆಯೋಜನೆಗೊಂಡಿದೆ. ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿ ಅಸ್ತಿತ್ವಕ್ಕೆ ಬಂದು CM ಸಿದ್ದರಾಮಯ್ಯ ಮೊದಲ ಸಭೆಯ ನೇತೃತ್ವವನ್ನು ವಹಿಸಿದ್ದರು. ಅದಾದ ಬಳಿಕ ಸಿದ್ದರಾಮಯ್ಯ ಭಾಗವಹಿಸ್ತಾ ಇರುವ ಮೊಟ್ಟ ಮೊದಲ AICC ಕಾರ್ಯಕ್ರಮ ಇದಾಗಿದೆ. ಇದೇ ಸಮಾವೇಶದ ಮೂಲಕ ಸಿದ್ದರಾಮಯ್ಯನವರ ಹಿಂದುಳಿದ ವರ್ಗಗಳ ನಾಯಕತ್ವಕ್ಕೆ ರಾಷ್ಟ್ರೀಯ ಮನ್ನಣೆ ಸಿಕ್ಕಂತಾಗಲಿದೆ. ದೆಹಲಿಗೆ 25ನೇ ತಾರೀಕು OBC ಅಡ್ವೈಸರಿ ಕೌನ್ಸಿಲ್ದು ಒಂದು ತಾಲ್ಕೋಟಾರ ಸ್ಟೇಡಿಯಂನಲ್ಲಿ ಒಂದು ಸಭೆ ಇದೆ. ಆ ಸಭೆಗೆ ನಾನು ಒನ್ ಆಫ್ ದಿ ಮೆಂಬರ್ಸ್. ಅಡ್ವೈಸರಿ ಕೌನ್ಸಿಲ್ನಲ್ಲಿ ನಾನು ಒಬ್ಬ ಮೆಂಬರ್ ಇದ್ದೇನೆ. ನನ್ನ ಕರೆದಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಇದೆಲ್ಲದರ ಮಧ್ಯೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಹಾಗೂ DKಶಿ ಕೈಗೆ ಸಿಗ್ತಾರಾ ಅಥವಾ ಕೇವಲ ವೇದಿಕೆ ಕಾರ್ಯಕ್ರಮಕ್ಕೆ ಮಾತ್ರ ರಾಹುಲ್ ಭೇಟಿ ಸೀಮಿತ ಆಗುತ್ತಾ ಅನ್ನೋದು ಬಹಳ ಕ್ಯೂರಿಯಾಸಿಟಿ ಹುಟ್ಟುಹಾಕಿದೆ. ಈಗ ಶೆಡ್ಯೂಲ್ ಪ್ರೋಗ್ರಾಮ್ ಇಲ್ಲ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಗೊಂದಲ ಮೂಡಿದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ CM DCM ಇಬ್ಬರನ್ನು ಕೂಡ ಉದ್ದೇಶಪೂರ್ವಕವಾಗಿ ಭೇಟಿಯಾಗಿರಲಿಲ್ಲ. ಆದ್ರೆ ಇದೀಗ ಮತ್ತೊಮ್ಮೆ ದೆಹಲಿ ಅಂಗಳದಲ್ಲಿ ರಾಹುಲ್ ಜೊತೆಗೇನಾದ್ರೂ ಇಂಥ ಮಾತುಕತೆಗೆ ಅವಕಾಶ ಸಿಗಬಹುದಾ ಅಂತ ಕೆಲವರು ಕಾಯ್ತಾ ಇರೋದು ಸುಳ್ಳಲ್ಲ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.